ಸರ್ ಲಲಿತಮ್ಮ ಅನ್ನೋರ್ದು ಈ ಜಾಗ 1984ರಿಂದ ಅವ್ರು ಕೊಂಡ್ಕೊಂಡು ಅವ್ರು ಇದ್ರಲ್ಲಿದ್ರು. ಇವ್ರು ಯಾರೋ ಅವ್ರ ಮೈದಾ ಜೊತೆಲಿ ಅವಾಗಿದ್ರು. ಡಿವೈಡ್ ಆದ್ಮೇಲೆ 1981 ಡಿವೈಡ್ ಆಗ್ತಾರೆ. 1984 ಇವರು ಲಲಿತಮ್ಮ ಅನ್ನೋರು ತಂದೆ ತಾಯಿಯವರು ಅರಿಶಿನ ಕುಂಕುಮಕ್ಕೆ ಅಂತ ಈ ಅಮ್ಮನಿಗೆ ಬ್ರಾಹ್ಮಣರ ಕಡೆಯಿಂದ ಜಮೀನ್ 4.25 ಎಕರೆ ಕೊಡಿಸ್ತಾರೆ. 4.25 ಎಕರೆ ಆ ಜಮೀನ್ನ ಇವರೇ ಇಟ್ಕೊಂಡಿದ್ರು, ಮಾಡ್ತಾ ಇರ್ತಾರೆ. ಹಂಗೆ ಇರುತ್ತೆ, ಖಾಲಿನೂ ಇರುತ್ತೆ. ಆಮೇಲೆ ಇದನ್ನ ನಾನು 1925ರಲ್ಲಿ 24ರಲ್ಲಿ ಅಗ್ರಿಮೆಂಟ್ ರಿಜಿಸ್ಟರ್ ಆಗುತ್ತೆ. ಅವಾಗ ಜಾಯಿಂಟ್ ಆಗಿತ್ತು 9 ಎಕರೆ. ಆಮೇಲೆ ಅದನ್ನ ಅಗ್ರಿಮೆಂಟ್ ರಿಜಿಸ್ಟರ್ ಮಾಡಿಸಿ, ಆಮೇಲೆ ಪೋಡಿ ಮಾಡಿಸಿ, ಆಮೇಲೆ ಶುದ್ಧ ಕ್ರಯ ಮಾಡ್ಕೊಂಡ್ರಿ. ಅದಾದ್ಮೇಲೆ 500 ರೂಪಾಯಿ ಪೇಪರ್ ಅಂತ ಅಂದ್ಬಿಟ್ಟು 2011 ಒಂದಿರುತ್ತೆ, ಇನ್ನೊಂದಿರುತ್ತೆ. 30 ಲಕ್ಷ ರೂಪಾಯಿ ನಾವು 500 ರೂಪಾಯಿ ಪೇಪರಲ್ಲಿ 30 ಲಕ್ಷ ರೂಪಾಯಿ ಕ್ಯಾಶ್ ಕೊಟ್ಟು 2 ಲಕ್ಷ ರೂಪಾಯಿ ಬಾಕಿ ಅಂತ ತೋರಿಸ್ಕೊಂತಾರೆ. ಇನ್ನೊಂದು ಪೇಪರಲ್ಲಿ 70,000ಕ್ಕೆ ನಾವು ತಗೊಂಡಿದ್ದೀವಿ, 30,000ನ 35,000 ನಾವು ಕೊಟ್ಟಿದ್ದೀವಿ ಅಂತ ತೋರಿಸ್ಕೊಂತಾರೆ. ಸರಿ ಆಯ್ತು, ನೋಟಿಸ್ ಕೊಟ್ವಿ, ಕೋರ್ಟಿಗೆ ಬಂದರು. ಕೋರ್ಟಲ್ಲಿ ಅವ್ರು ಹೇಳಿದ್ದು ಕೇಳಿದ್ರು, ನಮ್ಮ ಹೇಳಿದ್ರು ಕೇಳಿದ್ರು, ಎಲ್ಲ ದಾಖಲೆಗಳು ಕೇಳಿದ್ರು. ಎಲ್ಲ ದಾಖಲೆಗಳು ಕೊಟ್ಟ ಮೇಲೆ 6 ತಿಂಗಳು ವಿಚಾರಣೆ ಕೂಲಂಕುಷವಾಗಿ ಇಂಜೆಕ್ಷನ್ ಆರ್ಡರ್ ಕೊಡೋಕ್ಕೆ ಇವ್ರು ಯಾರೋ ಇಂಟರ್ಫಿಯರ್ ಆಗಬಾರ್ದು ಅನ್ನೋ ಲೆಕ್ಕದಲ್ಲಿ ತೇಜು ಅದರಲ್ಲಿ ಸ್ಟೇ ಆರ್ಡರ್, ಇಂಜೆಕ್ಷನ್ ಆರ್ಡರ್ ಇದೆ ಪೇಪರ್ ತಗೊಂಡು ಇದು ಮಾಡಿದ್ವಿ. ಆಮೇಲೂ ಸ್ಟೇ ಆರ್ಡರ್ ಆಗಿರೋದು ಹೋದ ತಿಂಗಳ 5ನೇ ತಾರೀಕು. ಇವಾಗವರೆಗೂ ಟೈಮ್ ಕೊಟ್ಟಿದ್ವಿ, ಏನನ್ನ ಇದ್ರೆ ಮಾಡ್ಕೊಳ್ರಿ. ಕೋರ್ಟ್ ಅಲ್ಲಿ ಬಂದು ಕೋಲಾರದಲ್ಲಿ ನೂತನವಾಗಿ ಆದಿತ್ಯ ಬಿರ್ಲಾ ಫ್ಯಾಷನ್ ಅವರ ಬ್ರಾಂಡೆಡ್ ಲಿನನ್ ಕ್ಲಬ್ ಮಳಿಗೆ ಪ್ರಾರಂಭವಾಗಿದ್ದು, ಉತ್ತಮ ಗುಣಮಟ್ಟದ ಬಟ್ಟೆಗಳ ಜೊತೆಗೆ ಫ್ಯಾಷನ್ ಡಿಸೈನರ್ ಹಾಗೂ ಟೈಲರ್ಗಳು ಸ್ಥಳದಲ್ಲೇ ಬಟ್ಟೆಯನ್ನ ಸ್ಟಿಚ್ ಮಾಡಿಕೊಡುತ್ತಾರೆ. ಹಾಗಿದ್ರೆ ಇಂದೇ ಭೇಟಿ ಕೊಡಿ. ವಿಳಾಸ ಭೈರೇಗೌಡ ನಗರ, ಬೆಮಲ್ ಲೇಔಟ್, ಕೋಲಾರ ಬಂಗಾರಪೇಟೆ ಮುಖ್ಯ ರಸ್ತೆ, ಕೋಲಾರ ಟೌನ್. ನಾವು ಅಟೆಂಡ್ ಆಗದೆ ಇದ್ರು ಇವ್ರು ಅಟೆಂಡ್ ಆಗಿ, ಎಲ್ಲ ಪ್ರತಿಯೊಂದು ನಾವು ಲೇಟ್ ಆದ್ರೂ ಅಟೆಂಡ್ ಆಗಿ ಕೂಲಂಕುಷವಾಗಿ ಇವರು ನೋಡಿದ್ದಾರೆ, ಇವ್ರು ವಕೀಲರು ನೋಡಿದ್ದಾರೆ, ಎಲ್ಲ ನೋಡಿದ್ದಾರೆ. ಕಂಟೆಸ್ಟ್ ಮಾಡಿದವ್ರಿಗೆ ಜಡ್ಜ್ಮೆಂಟ್ ಏನಾಗಿದೆ ಅಂತ ಗೊತ್ತಾಗಲ್ವಾ? ನೆನ್ನೆನೂ ಹಿಯರಿಂಗ್ ಇತ್ತು ಮೊನ್ನೆ ಹೋದಾಗ, ಅದು ಗೊತ್ತಿರಲ್ವಾ? ಎಲ್ಲ ಗೊತ್ತಿದೆ. ಇದು ಒಂದನೇದು. 2ನೇ ಪಾಯಿಂಟ್ ಏನಂದ್ರೆ 1981ರಲ್ಲಿ ಇವ್ರು ಡಿವೈಡ್ ಆದ್ರು. ಆಕೆಗೆ ಬಂದಿರೋ 3 ಎಕರೆ ಜಮೀನು ಇವ್ರೇನು ಕೊಟ್ಟಿಲ್ಲ, ಇವರೇ ಅದನ್ನ ಉಪಯೋಗಿಸ್ತಾ ಇದ್ದಾರೆ. ಇದು ಗಂಡನ ತಂದೆದು, ಅಂದ್ರೆ ಈಕೆ ಗಂಡ ತಂದೆ ಮಾವಂದಾಗ್ಲಿ ಅವ್ರದ್ದೆಲ್ಲ ಜಮೀನಿದು, ಅವ್ರ ಕುಟುಂಬದ ಒಟ್ಟು ಕುಟುಂಬದ್ದಲ್ಲ. ಸೊ ಇವ್ರ ಮನೆಯವರು ಕೊಡಿಸ್ಕೊಟ್ಟಿರೋದು. ಯಾರೋ ತವ್ರ ಮನೆಯವರು ಅರಿಶಿನ ಕುಂಕುಮಕ್ಕೆ ಕೊಡಿಸ್ಕೊಟ್ಟಿರೋದು, ಕೊಂಡ್ಕೊಟ್ಟಿರೋ ಜಮೀನ್ ಮೇಲೆ ನಮ್ಮದು ಒಟ್ಟು ಕುಟುಂಬದ ಆಸ್ತಿ ಹೆಂಗ್ ಬಂದ್ಬಿಡತ್ತೆ? ಅದು ಅಲ್ದಿದ್ರೆ ಆತ ಬೆಮ್ಮೆಲ್ ಎಂಪ್ಲಾಯಿ, ಇವ್ರನ್ನೆಲ್ಲ ಅವ್ರ ಸಂಬಳದಲ್ಲಿ ಇವ್ರನ್ನೆಲ್ಲ ಸಾಕಿದ್ದಾರೆ, ಇವ್ರು ತಗೊಂಡಿರೋದು. ಹೌದು, ನಾನು ಈ ಕುಟುಂಬಕ್ಕೆ ಸೇರಿದವನು, ಸೀತಾರಾಮಯ್ಯನ ಮೊಮ್ಮಗನ್ ನಾನು. ನಿಮ್ಮ ತಾತ ಇದಾರಲ್ಲ, ಅವ್ರ ಅಣ್ಣನ ಮಗನ್ ನಾನು ಹೌದು. ನಾನು ಬರ್ತಾ ಇರ್ಲಿಲ್ವೇನು? 81ರಲ್ಲಿ ಭಾಗ ಆಗತ್ತಲ್ಲ, ಡಿವೈಡ್ ಪತ್ರಗಳು ಇವ್ರೆಲ್ಲಾರ್ಗು ಸೇರಿ ಒಂದೊಂದು ಕಾಪಿ ಇಟ್ಕೊಂಡಿದ್ದಾರೆ. 9 ಎಕರೆ 12 ಎಕರೆನೂ ಇದೆಯಲ್ಲ, 1 ಗುಂಟೆ ಕೊಟ್ಟಿಲ್ಲ ಆಕೆಗೆ. ಅದನ್ನು ದೌರ್ಜನ್ಯವಾಗಿ ಇವರೇ ಇಟ್ಕೊಂಡಿದ್ದಾರೆ. ತೋರ್ಸೋಣ, ಡಾಕ್ಯುಮೆಂಟ್ ಕೊಡ್ತೀವಿ, ಡಾಕ್ಯುಮೆಂಟ್ ಮಾತಾಡತ್ತೆ, ನಾವಲ್ಲ. ಅವ್ರ 50 ಜನಕ್ಕೆ ಕೊಡ್ಸ್ಕೊಳ್ಳಿ, ಅವ್ರ ಇಷ್ಟ. ಅದನ್ನ ಅವ್ರ ಅಪ್ಪನಿಗೆ ನಾವು ಬುದ್ಧಿ ಹೇಳಕ್ಕಾಗತ್ತೆ ಸರ್? ನೀನ್ ಒಂದೇ ಮಗ್ಳಕ್ ಕೊಟ್ಟ್ಯಾ, 2 ಮಗ್ಳಕ್ ಕೊಟ್ಟ್ಯಾ ಅಂತ? ಇವ್ರ ಭಾಗ, ಗಂಡನ ಭಾಗ ಕೊಟ್ರಲ್ಲ, ಅದೆಲ್ಲಿಟ್ಟಿದ್ದೀರಿ? ಅದ್ರಲ್ಲಿ 3 ಭಾಗಕ್ಕೆ ಅದ್ರದ್ದು ಇನ್ನೊಂದು ಕೇಸ್ ಇದೆ. ಎಲ್ರಿಗೂ ಭಾಗ ಆಗ್ಬೇಕು ಅಂತ ಇನ್ನೊಂದು ಕೇಸ್ ಇದೆ. ಯಾಕಂದ್ರೆ ಸ್ವಂತ ಗಂಡನ ಭಾಗನ ಇವ್ರು ಕೊಟ್ಟಿಲ್ಲ, 3 ಎಕರೆ ಚಿಲ್ರೆ ಅವ್ರ ಭಾಗ. ಪೇಪರ್ ಇದೆ, ಏನ್ ಜಾಗನ ನೀವು ಉಪಯೋಗಿಸ್ತಾ ಇದ್ದೀರಿ. ಈ ಎಲ್ಲಾ ದಾಖಲೆ ಕೊಟ್ಟ ಮೇಲೆ ಕೋರ್ಟ್ ಅಲ್ಲಿ ಆರ್ಡರ್ ಆಗಿರೋದು. ಕೂಲಂಕುಷವಾಗಿ ಒಂದು ಇಂಜೆಕ್ಷನ್ ಆರ್ಡರ್ ಕೊಡಕ್ಕೆ 6 ತಿಂಗಳು ಕೂಲಂಕುಷವಾಗಿ ವಿಚಾರಣೆ ನಡೆದು ಆಮೇಲೆ ಆರ್ಡರ್ ಆಗಿರೋದು. ಇವರು ಅಪ್ಲಿಕೇಶನ್ ಹಾಕಿದ್ರು, ಎಲ್ಲಪ್ಪ ಯಾಕೆ ಇದ್ದಿದ್ರೆ ಕೋರ್ಟಲ್ಲಿ ನ್ಯಾಯ ಧರ್ಮ ವಕೀಲರು ಎಲ್ಲ ಇದಾರಲ್ಲ, ನಾವು ನೀವೆಲ್ಲ ಆರ್ಡರ್ ಮಾಡೋದು. ನ್ಯಾಯವಾಗಿ ಆರ್ಗ್ಯುಮೆಂಟ್ಸ್ ನಡೆದು ವಿಚಾರಣೆ ನಡೆದು ಕೂಲಂಕುಷವಾಗಿ ವಿಚಾರಣೆ ನಡೆದು ಆರ್ಡರ್ ಕೊಟ್ಟ ಮೇಲೆ ದೌರ್ಜನ್ಯವಾಗಿ ಇಂಜೆಕ್ಷನ್ ಆರ್ಡರ್ ಕೊಟ್ಟಿದ್ದಾರೆ. ಇವ್ರು ಇಂಟರ್ಫಿಯರ್ ಆಗಬಾರ್ದು, ನಮಗೆ ಡ್ಯಾಮೇಜ್ ಆಗತ್ತೆ ಪ್ರಾಪರ್ಟಿಗೆ, ನಾವು ಕಾಂಪೌಂಡ್ ಹಾಕೋದಕ್ಕೆ ಇದಕ್ಕೆ ಅನ್ಬಿಟ್ಟೆ ಆರ್ಡರ್ ಕೊಟ್ಟು ನೋಡಿ. ಅವರು ಅವ್ರ ಏಜೆಂಟ್ಸ್ ಯಾರು ಇಂಟರ್ಫಿಯರ್ ಆಗ್ಬೇಕು. ಕೋರ್ಟ್ ಆರ್ಡರ್ ಇದೆ ನೋಡಿ. ಸುಳ್ಳು, ನಾವು ಕೇಸ್ ಹಾಕಿದ ಮೇಲೆ ಉತ್ಕೊಳ್ಳೋದು, ರಾತ್ರಿ ಹೊತ್ತು ಉಳ್ಮೆ ಮಾಡಕ್ ಬರೋದು, ಇವೆಲ್ಲ ಮಾಡಿದ್ರು. ಸ್ಟೇ ಆರ್ಡರ್ ಬಂದ ಮೇಲೆ ಹೌದು, ಕೋರ್ಟ್ ಆರ್ಡರ್ ಏನಂತಿದೆ ಅಂತ. The dependents, their agents, their servants, coolies, workers, PA holders or any persons
claiming through them are hereby restrained from interfering with the possession of the plaintiff over the suit schedule property in any manner till further order. ಏನ್ ಸರ್, ಇದನ್ನ ಇಟ್ಕೊಂಡ ಮೇಲೂ ಅವ್ರ ಮೇಲೆ ಒಬ್ಬ ಯಂಗ್ಸು ಅಂತ ದೌರ್ಜನ್ಯ ಮಾಡಿದ್ದಲ್ದಿರ ನ್ಯಾಯವಾಗಿ ಕೋರ್ಟ್ ಅಲ್ಲಿ ಹೋಗಿ ಆರ್ಡರ್ ತಂದ ಮೇಲೆ ಇವ್ರು ನಮ್ಮೇಲೂ ನಮ್ಮ ಪೊಸಿಷನ್ ಒಳಗೆ ಕೋರ್ಟ್ ಆರ್ಡರ್ ಮೇಲೆ ಹೋಗೋಷ್ಟೊತ್ತಿಗೆ ರಿಜಿಸ್ಟರ್ ಮೇಲೆ ತಂದಿದ್ದೀರಾ, ನಮ್ಗೆ ಅಕ್ಕಪಕ್ಕ ತೊಂದರೆ ಆಗ್ತಾ ಇದೆ ಫೆನ್ಸಿಂಗ್ಗೆ ಅಂತ. ಇಲ್ಲಿ ಪೊಸಿಷನ್ ಅಲ್ಲಿ ಯಾರಿದ್ದಾರೆ ಅಂತ ನೀವು ಇದ್ ಮಾಡಿದ್ದೀರಾ? ಪೊಸಿಷನ್ ಅಲ್ಲಿ ನೀವೇನ್ ಇರ್ಲಿಲ್ಲ, ಹೋಗ್ಲಿ ನಿಮ್ಗೆ ಪೊಸಿಷನ್ ಯಾರು ಕೊಟ್ರು? ಪೊಸಿಷನ್ ನಿನ್ಗೆ ಯಾರು ಕೊಟ್ರು? ನಮ್ಮ ಜೊತೆ ಯಾವ್ದೇನ್ ಕೊಡೋದ? ಹಾ? ಹಾ? ತಾತಂದು. ಯಾರ್ದ? ತಾತಂದಲ್ಲ, ನಮ್ಮ ತಾತ ನಮ್ಮ ದೊಡ್ಡಪ್ಪಂದು. ದೊಡ್ಡಪ್ಪನ ಇದಾನೆ ಇವಾಗ. ದೊಡ್ಡಪ್ಪನ ಹೆಂಡತಿ ಮಾರಿರೋದು ನೀವೆಲ್ಲ ಎಲ್ಲಿದ್ರೆ? ಯಾರು? ಎಲ್ಲ ನಾವು ಮಾಡಿದ್ದು, ನಮಗ್ ಬರ್ಬೇಕು. ದುಡ್ಡು ಕೊಟ್ಟಿರೋದು ನಾನು ದಫನ್ಗೆ ಇನ್ನೊಂದಕ್ಕೆ.